ಸ್ನೇಹಿತರೆ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಇದೆ ಎಂಟ್ರೆನ್ಸು. ನೋಡಿ, ಬಸ್ ಬಂತು. ಸ್ನೇಹಿತರೆ ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ನನ್ನ ಹೊಸ ವೀಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇಂಡಿಯಾದಲ್ಲಿ 2ನೇ ಸ್ಥಾನದಲ್ಲಿರೋ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಹೈದರಾಬಾದಿಂದ 70 ಕಿಲೋಮೀಟ್ರ್ ದೂರದಲ್ಲಿದೆ, ಯಾದಗಿರಿ ಅನ್ನೋ ಜಿಲ್ಲೆಯಲ್ಲಿ. ದಯವಿಟ್ಟು ಯಾರು ಹೈದರಾಬಾದಿಗೆ ಬರ್ತಿರೋ ಈ ನಮ್ಮ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನನ ಮಿಸ್ ಮಾಡ್ದಿರೋ ಒಂದ್ಸಲಿ ವಿಸಿಟ್ ಮಾಡಿರಿ. ಏಕೆಂತಂದರೆ ಆ ಜಾಗ ಮಾತ್ರ ಅದ್ಭುತವಾಗಿದೆ. ಸೊ ಬೆಟ್ಟ ಗುಡ್ಡ ಸುತ್ತ ಸೇರಿ ಮಧ್ಯದಲ್ಲಿ ದೇವಸ್ಥಾನ ಬೆಟ್ಟದ ಮೇಲಿದೆ. ಸೊ ನೋಡೋಕ್ಕೆ 4 ಕಣ್ಣು ಬೇಕು, ಅಷ್ಟು ಅದ್ಭುತವಾಗಿದೆ ಲಕ್ಷ್ಮೀ ನರಸಿಂಹ ದೇವಸ್ಥಾನ. ಸೊ ಯಾರು ಮಿಸ್ ಮಾಡ್ಕೊಂಬೇಡ್ರಿ, ಬಂದು ವಿಸಿಟ್ ಮಾಡಿರಿ. ಸೊ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ನನ್ನ ಪ್ರಯತ್ನ ಬಿದ್ದು ಕಂಪ್ಲೀಟ್ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿರಿ, ಒಳಗಡೆ ಏನಾದರೂ ದರ್ಶನಕ್ಕೆ ವಿಡಿಯೋ ಮಾಡೋಕ್ಕೆ ಅಲೋ ಮಾಡಿದ್ರೆ ಒಳಗಡೆ ಕೂಡ ತೋರಿಸ್ತೀನಿ. ಇಲ್ಲಾಂದರೆ ಕಂಪ್ಲೀಟ್ ಆಚೆ ಯಾವ ಥರ ಇದೆ, ಸೊ ಯಾವ ಥರ ನೀವು ಬರಬೇಕಿಲ್ಲಿ, ಸೊ ಹೆಂಗೆ ಮೇಲಕ್ಕೆ ಹೋಗೋದು ಎಲ್ಲ ಕಂಪ್ಲೀಟ್ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿ, ಬನ್ನಿ ಹೋಗೋಣ, ನರಸಿಂಹಸ್ವಾಮಿ ದರ್ಶನ ಮಾಡಿಕೊಂಡು ಕಣ್ಣು ತುಂಬ್ಕೊಂಡು ಬರೋಣ. ಸ್ನೇಹಿತರೆ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಇದೆ ಎಂಟ್ರೆನ್ಸು. ನೀವು ಇಲ್ಲಿಂದ ನಡ್ಕೊಂಡು ಹೋಗ್ತೀನಿ ಅನ್ನೋದು ಕೂಡ ಸೊ ವಾಕಬಲ್ ಸ್ಟೆಪ್ಸ್ ಎಲ್ಲ ಇದೆ ಮೇಲ್ಗಡೆಗೆ. ಆಮೇಲೆ ಮೇಲೆ ಏನೋ ವೆಹಿಕಲ್ ತೊಗೊಂಡು ಹೋಗ್ತೀನಿ ಅಂದರೆ ವೆಹಿಕಲ್ಲು ಯೋಚನೆ ಮಾಡಿ ತೊಗೊಂಡೋಗಿ. 500 ರೂಪಾಯಿ ಮೇಲ್ಗಡೆ ಪಾರ್ಕಿಂಗ್ ಇದೆ. ಅದು ಇಲ್ದಿರ ಇಲ್ಲಿಂದ ಅರ್ಧ ಬೆಟ್ಟಕ್ಕೆ ವೆಹಿಕಲ್ ಹೋಗುತ್ತೆ, ಅಲ್ಲಿ ಮಾಡಿದ್ರೆ ಪಾರ್ಕಿಂಗ್ ನೀವು 50 ರೂಪೀಸ್ ತೊಗೊತಾರೆ. ಆಮೇಲೆ ಗೌರ್ಮೆಂಟ್ ಬಸ್ ಇದೆ, ಸೊ ಬಸ್ಸಲ್ಲಿ ಮೇಲ್ಗಡೆ ಟ್ರಾವೆಲ್ ಮಾಡ್ಕೊಂಡು ನೀವು ಹೋಗ್ಬೋದು. ಇಲ್ಲಾಂದರೆ ಕೆಳಗಡೆ ಪಾರ್ಕಿಂಗ್ ಮಾಡಿಬಿಟ್ಟು ಆಟೋದಲ್ಲಿ 100 ರೂಪೀಸ್ ತೊಗೊತಾರೆ ಓಕೆ, ಮತ್ತು ಬರೋಕ್ಕೆ 100 ರೂಪೀಸು. ಸೊ 200 ರೂಪೀಸಲ್ಲಿ ನೀವು ಮೇಲಕ್ಕೆ ಹೋಗಿ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ದರ್ಶನ ಮಾಡಿಕೊಂಡು ಬರ್ಬೋದು. ಸೊ ಇದೇ ಎಂಟ್ರೆನ್ಸು. ನಿಮಗಿಲ್ಲಿ ತಿಂಡಿ ಮಾಡೋಕ್ಕೆ ಮತ್ತು ಉಳ್ಕೊಳೋಕ್ಕೆ ವ್ಯವಸ್ಥೆ ಲಾಡ್ಜಿಂದ ಹಿಡಿದು ಹೋಟೆಲಿಂದ ಹಿಡಿದು ಎಲ್ಲ ಅವೈಲೇಬಲ್ ಇದೆ. ಸೊ ಯಾವುದಕ್ಕೇನು ತೊಂದರೆ ಇಲ್ಲ. ಫ್ಯಾಮ್ಲಿ ಎಲ್ಲ ಬಂದು ಇಲ್ಲಿ ಸ್ಟೇ ಆಗಿ ದೇವ್ರ ದರ್ಶನ ಮಾಡ್ಕೊಬೋದು. ಸೊ ಅಲ್ಲಿ ನೋಡಿ, ಅಲ್ಲಿ ತೋರಿಸ್ತೀನಿ ಝೂಮ್ ಮಾಡಿ. ಸೊ ಅಲ್ಲಿ ಅದು ಸ್ಟೆಪ್ಸ್ ನಿಮಗೆ ಚೆನ್ನಾಗಿ ಹೋಗ್ತಾಯಿದೆ ನೋಡಿ ಸ್ಟೆಪ್ಸು. ಸೊ ಸ್ಟೆಪ್ಸ್ ಎಕ್ಕೊಂಡು ಮೇಲೆ ಹೋಗ್ಬೋದು. ವೆಹಿಕಲ್ ಇರೋದು ಅರ್ಧ ಬೆಟ್ಟಕ್ಕೆ ಹೋಗಿ ಇನ್ನು ಅರ್ಧ ಬೆಟ್ಟದಲ್ಲಿ ಬಸ್ನ ಸರ್ವಿಸ್ ತೊಗೊಬೋದು. ಬನ್ನಿ ಹೋಗೋಣ, ದೇವ್ರ ದರ್ಶನ ಮಾಡೋಣ, ಮೇಲೆ ಹೋಗ್ತೀವಿ. ಸ್ನೇಹಿತರೆ, ನೀವು ಕೆಳಗಡೆ ದೇವಸ್ಥಾನದಿಂದ ಸೊ ವೆಹಿಕಲ್ ಇಲ್ಲ ಅಂತ ಹೇಳಿದ್ರೆ ಅಲ್ಲಿಂದ ಬಸ್ಸಲ್ಲಾಗಲಿ ಏನೋ ನಿಮ್ಮ ವೆಹಿಕಲ್ ಓನ್ ವೆಹಿಕಲ್ ಬಂದು ಕೂಡ ಕೆಳಗಡೆ ಪಾರ್ಕಿಂಗ್ ಮಾಡಿಬಿಟ್ಟು ಸೊ ನೀವು ಅಲ್ಲಿಂದ 50 ರೂಪಾಯಿ ಆಟೋ ಕೊಟ್ಟರೆ ಸೊ ಅವ್ರು ಬಂದು ವಾಪಸ್ಸು ಮೇಲ್ಗಡೆ ಇನ್ನೊಂದು ಪಾರ್ಕಿಂಗ್ ಕರ್ಕೊಂಬಂದು ಬಿಡ್ತಾರೆ. ಆ ಪಾರ್ಕಿಂಗ್ ಬಂದಮೇಲೆ ಅಲ್ಲಿ ನೀವು ಗಾಡಿ ಪಾರ್ಕ್ ಮಾಡಿ ಅಲ್ಲಿ 50 ರೂಪಾಯಿ ಪೇ ಮಾಡಬೇಕು. ಟೆಂಪಲ್ ಇದರಿಂದನೇ ಪಾರ್ಕಿಂಗ್ ಮಾಡಿದ್ದಾರೆ, 50 ರೂಪಾಯಿ ತೊಗೊತಾರೆ ವೆಹಿಕಲ್ ಪಾರ್ಕಿಂಗ್ಗೆ. ಸೊ ಅಲ್ಲಿ ಪಾರ್ಕಿಂಗ್ ಮಾಡಿ ನೀವು ಟೆಂಪಲ್ಗೆ ಸಂಬಂಧಪಟ್ಟಿರೋ ಗೌರ್ಮೆಂಟ್ ಬಸ್ ಇದೆ. ಸೊ ಗೌರ್ಮೆಂಟ್ ಬಸ್ಸಲ್ಲಿ ಫ್ರೀ ಏನಕ್ಕೂ ದುಡ್ಡು ಕೊಡೋಂಗಿಲ್ಲ. ಸೊ ಆ ಬಸ್ಸಲ್ಲಿ ನೀವು ಸೀದಾ ಮೇಲಕ್ಕೆ ಹೋಗಿ ಟೆಂಪಲ್ಗೆ ಹೋಗಿ ವಿಸಿಟ್ ಮಾಡ್ಬೋದು. ಇದೊಂದು ಆಪ್ಷನ್. ಇನ್ನೊಂದು ಆಪ್ಷನ್ ಏನಂದರೆ ಸೊ ಆಟೋದಲ್ಲೇ ಬಂದು ವಾಪಸ್ ಆಟೋದಲ್ಲೇ ಹೋಗ್ಬೋದು ನೀವು ಮೇಲೆ ಟೆಂಪಲ್ಗೆ. 150 ರೂಪಾಯಿ ತೊಗೊತಾರಂತೆ. ಸೊ 150 ರೂಪಾಯಿ ಕೊಟ್ಟರೆ ನೀವು ಟೆಂಪಲ್ ಮೇಲೆ ಕರ್ಕೊಂಡು ಹೋಗ್ತಾರೆ, ವಾಪಸ್ ಕೆಳಗಡೆ ಬರ್ತಾರೆ. ಇಲ್ಲ ನೀವು ಕಾರ್ ತೊಗೊಂಬಂದಿದ್ದೀರಾ ಅಂದರೆ ಸೊ 50 ರೂಪಾಯಿ ಪಾರ್ಕಿಂಗ್ ಪೇ ಮಾಡಿಬಿಟ್ಟು ಬಸ್ಸಲ್ಲಿ ಜರ್ನಿ ಮಾಡಿಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ವಾಪಸ್ ಅದೇ ಬಸ್ ವಾಪಸ್ ನಿಮ್ಮ ಕಾರ್ ಪಾರ್ಕಿಂಗ್ ಎಲ್ಲಿದೆಯೋ ಸೊ ಅಲ್ಲೇ ಬಿಡ್ತಾರೆ. ವಾಪಸ್ ನೀವು ಕಾರ್ ತೊಗೊಂಡು ನೀವು ಹೋಗ್ಬೋದು. ಸೊ ಈ 1-2 ಆಪ್ಷನ್ ಇದೆ. ಬನ್ನಿ ತೋರಿಸ್ತೀನಿ ಜಾಗ ಯಾವ ಥರ ಇದೆ ಅಂತ. ನೋಡಿರಿ, ಇದೇ ಆಟೋಗಳು ಇವೆಲ್ಲ. ಸೊ ಈ ಥರ ಆಟೋದಲ್ಲಿ ದೇವಸ್ಥಾನ ಮುಂದೆ ಏನಾದ್ರು ಬಂದು ನೀವು ಇಳ್ಕೊಂಡ್ರೆ ಅಲ್ಲಿಂದ ಆಟೋ ಬಂದರೆ ಅವರು 50 ರೂಪಾಯಿ ಕೊಟ್ಟರೆ ಸೊ ಈ ಒಂದು ಜಾಗಕ್ಕೆ ನಿಮ್ಮನ್ನು ಕರ್ಕೊಂಬಂದು ಬಿಡ್ತಾರೆ. ಈ ಒಂದು ಜಾಗದಿಂದ ಬಂದರೆ ಸೊ ಬಸ್ಸು ನೋಡಿರಿ, ಅಲ್ಲಿ ಜನ ನಿಂತಿದ್ದಾರಲ್ವ. ಸೊ ಬಸ್ಸು ಸ್ಟ್ಯಾಂಡ್ ಒಳಗಡೆ ಇದೆ. ಸೊ ಆ ಕಡೆ ಒಳಗಡೆ ಇದೆ, ಅಲ್ಲಿಂದ ಬಸ್ ಇಲ್ಲಿಗೆ ಬರುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ಬಸ್ಸು ನಿಮ್ಮನ್ನೆಲ್ಲ ಕರ್ಕೊಂಡು ವಾಪಸ್ಸು ಇಲ್ಲಿ ಕಾಣುತ್ತೆ ನೋಡಿರಿ, ಲಕ್ಷ್ಮೀ ನರಸಿಂಹಸ್ವಾಮಿ ಕಾಣ್ತಾ ಇದೆಯಾ ಬೆಟ್ಟ ಇದೆಯಲ್ಲ. ಸೊ ಅಲ್ಲಿಗೆ ಕರ್ಕೊಂಡು ಹೋಗಿ ಬಿಡ್ತಾರೆ. ದರ್ಶನ ಆದಮೇಲೆ ತಿರ್ಗಿ ವಾಪಸ್ ಅಲ್ಲೇ ಬಸ್ ಸಿಗುತ್ತೆ. ಆ ಬಸ್ ಎಕ್ಬಿಟ್ಟು ವಾಪಸ್ ನೀವು ಇದೇ ಜಾಗಕ್ಕೆ ಬಂದುಬಿಟ್ಟು ಸೊ ಇದೇ ಆಟೋ ಮಾಡಿಕೊಂಡು ಸೊ ವಾಪಸ್ ನೀವು ದೇವಸ್ಥಾನ ಹತ್ರ ಹೋಗಿ ಒಂದು ಬಸ್ಸೋ ಏನೋ ಒಂದು ಸರ್ವಿಸ್ ಮಾಡ್ಬೋದು ನೀವು. ಸೊ ನಿಮ್ಮ ವೆಹಿಕಲಲ್ಲಿ ಓನ್ ವೆಹಿಕಲಲ್ಲಿ ಬಂದರೆ ಸೊ ಇಲ್ಲಿ ಪಾರ್ಕಿಂಗ್ ಇದೆ ನೋಡಿ. ಈ ಪಾರ್ಕಿಂಗು ನೀವು 50 ರೂಪೀಸ್ ಪೇ ಮಾಡಬೇಕು. ಇಲ್ಲಿ ಬಂದು ನೀವು ಗಾಡಿ ನಿಲ್ಲಿಸ್ಬಿಟ್ಟು 50 ರೂಪೀಸ್ ಪೇ ಮಾಡಿ ಸೊ ಸೇಮ್ ಪ್ರೊಸೀಜರು. ಅಲ್ಲಿ ಹೋಗಿ ನಿಂತ್ಕೊಂಡು ಸೊ ಬಸ್ ಸರ್ವಿಸ್ ತೊಗೊಬೋದು. ಮೇಲೆ ಕಾರೆಲ್ಲ ನಾವು ತೊಗೊಳೋಕ್ಕಾಗಲ್ಲ. ಕಾರೇನ ತೊಗೊಂಡೋಗ್ತೀನಿ ಅಂದರೆ ನೀವು 500 ರೂಪಾಯಿ ಕೊಡಬೇಕಾಗುತ್ತೆ.
₹500 ಹೊರತೇನಿಲ್ಲ ಮೇಲಕ್ಕೆ ಕೊಡೋದು. ಸೊ ನೀವು ಆರಾಮಾಗಿ ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ, ಸೇಫ್ಟಿ ಇದೆ 100%, ಏನೂ ತೊಂದರೆ ಇಲ್ಲ. ಗೌರ್ಮೆಂಟಿಗೆ ಸಂಬಂಧಪಟ್ಟಿದ್ದು ಪಾರ್ಕಿಂಗ್ ಇದು. ಪಾರ್ಕ್ ಮಾಡಿಬಿಟ್ಟು ಆರಾಮಾಗಿ ಇಲ್ಲಿ ಗೌರ್ಮೆಂಟ್ ಬಸ್ ಬರುತ್ತೆ. ಬಸ್ಸಲ್ಲಿ 5 ನಿಮಿಷಕ್ಕೆ ಮೇಲಕ್ಕೆ ಹೋಗ್ತಾರೆ, 5 ನಿಮಿಷಕ್ಕೆ ನಿಮಗೆ ಕರ್ಕೊಂಡೋಗಿ ದೇವ್ರ ದರ್ಶನಕ್ಕೆ ಬಿಡ್ತಾರೆ ಅಲ್ಲಿ. ಸೊ ನೀವು ದರ್ಶನ ಮಾಡೋಕ್ಕೆ ಹೋಗ್ಬೋದು. ಎವ್ರಿ 11 ನಿಮಿಷಕ್ಕೂ ಬಸ್ ಇದೆ ಅಂತ ಹೇಳಿದ್ದಾರೆ. ಸೊ ಈ ಒಂದು ಸರ್ವಿಸ್ ಇಲ್ಲಿದೆ. ಸೊ ಯೂಸ್ ಮಾಡಿ. ಬನ್ನಿ ಮೇಲೆ ಹೋಗೋಣ. ಸೊ ನಾನು ಈಗ ಬಸ್ಸಲ್ಲಿ ಪ್ರಯಾಣ ಮಾಡ್ತಾಯಿದ್ದೀನಿ. ನಮ್ಮ ಕಾರ್ ಆಲ್ರೆಡಿ ಒಳಗಡೆ ಹೋಗಿದೆ. ಸೊ ಪಾರ್ಕ್ ಮಾಡ್ತಾಯಿದ್ದೀನಿ. ಪಾರ್ಕ್ ಮಾಡಿ ನಾವು ಕೂಡ ಈಗ ಬಸ್ಸಲ್ಲಿ ಹೋಗಿ ದೇವ್ರ ದರ್ಶನ ಮಾಡೋಣ ಅಂತ ಹೋಗ್ತಿದ್ದೀನಿ. ಬನ್ನಿ ಹೋಗೋಣ. ಸೊ ಫೈನಲ್ ಬಸ್ ಬಂತು. ಸೊ ಎಲ್ಲರೂ ಬಸ್ಸಲ್ಲಿ ಎಕ್ತಾ ಇದ್ದಾರೆ ಈಗ ನೋಡ್ರಿ. ಒಂದೇ ಸಲ ಹಿಂದೆ 2 ಬಸ್ ಬರ್ತಾ ಇದೆ. ಫೈನಲಾಗಿ ನಾವು ತೆಲಂಗಾಣ ಗೌರ್ಮೆಂಟ್ ಬಸ್ನ ಯೂಸ್ ಮಾಡ್ತಾಯಿದ್ದೀರಿ. ಸೊ ನೀವು ತೆಲಂಗಾಣ ಗೌರ್ಮೆಂಟ್ ಬಸ್ ಯೂಸ್ ಮಾಡಿರಿ. ಟೆಂಪಲ್ ಹತ್ರ ರೀಚ್ ಆಗಿ ದರ್ಶನ ಮಾಡ್ಕೊಳ್ಳಿ. ಸೊ ಬನ್ನಿ ಹೋಗೋಣ. ಬಿಸಿಲು ಮಾತ್ರ ಅನ್ಲಿಮಿಟೆಡ್ ಆಗಿದೆ. ಸೊ ಸಿಕ್ಕಾಪಟ್ಟೆ ಬಿಸಿಲಿದೆ. ನಾವು ಬೆಳಗ್ಗೆ 6 ಗಂಟೆಗೆ ಬಂದಿದ್ವಿ. ಸೊ ಸ್ನಾನ ಮಾಡಿಕೊಂಡು ರೂಮ್ ತೊಗೊಂಡು ಸ್ನಾನ ಮಾಡಿಕೊಂಡು ಇಲ್ಲಿ ಬಂದ್ರಪ್ಪ, ಗಾಡಿ ಪಾರ್ಕ್ ಮಾಡಿಬಿಟ್ಟು ಬಸ್ಗೆ ಹೋಗೋಣ ಅಂತ. 15 ನಿಮಿಷ ಆಚೆ ನಿಂತ್ಕೊಳಕ್ಕಾಗಿಲ್ಲ. ಸೆಕೆಂಡ್ ಹೋಗ್ತಾಯಿದೆ, ಅಷ್ಟು ಬಿಸಿಲಿದೆ. ಸಿಕ್ಕಾಪಟ್ಟೆ ಬಿಸಿಲು ಮಾತ್ರ. ಆಂಧ್ರ ಮೊದಲೇ ಹೇಳ್ಬೇಕು, ಆಂಧ್ರ ತೆಲಂಗಾಣ ಸಿಕ್ಕಾಪಟ್ಟೆ ಬಿಸಿಲು. ಅದು ಹೈದ್ರಾಬಾದ್ ಅಂದರೆ ಇನ್ನೂ ಸಿಕ್ಕಾಪಟ್ಟೆ ಬಿಸಿಲು. ಈ ಬಾರ್ಡರ್ ಕಡೆ ಎಲ್ಲ ಮಾತ್ರ ಏನು ಮಾಡೋಕ್ಕಾಗಲ್ಲ. ದೇವ್ರ ದರ್ಶನ ಮಾಡಬೇಕು. ಬಿಸಿಲೇ ಗಾಳಿ ಮಳೆ ಏನು ಬಂದು ಹೋಗಿ ದರ್ಶನ ಮಾಡೋದಷ್ಟೇ. ಬನ್ನಿ ಹೋಗೋಣ. ಸ್ನೇಹಿತರೆ ನೋಡ್ರಿ, ಇದೇ ಒಂದು ಬಸ್ಸು. ಸೊ ಮೇಲ್ಗಡೆ ಜನ ಕರ್ಕೊಂಬರ್ತಾರೆ. ನಾವು ಇದೇ ಒಂದು ಬಸ್ಸಲ್ಲಿ ಬಂದಿದ್ದು. ಸೊ ಪಾರ್ಕಿಂಗ್ ತೋರಿಸ್ತೀನಿ ನೋಡ್ರಿ, ಕಾರ್ ಪಾರ್ಕಿಂಗು. ಸೊ ಇದೆಲ್ಲ ನೋಡ್ರಿ, ಇದು VIP ಕಾರ್ ಪಾರ್ಕಿಂಗ್ ಅಂತೆ. ಸೊ ಇಷ್ಟೇ ಪಾರ್ಕಿಂಗ್ಗೆ ಜಾಗ ಇರೋದಿಲ್ಲಿ. ಸೊ ಹಂಗಾಗಿ ಇಲ್ಲಿ ಒಂದು ಕಾರ್ಗೆ ಒಬ್ಬರಿಗೆ ₹500 ಚಾರ್ಜ್ ಮಾಡ್ತಾರೆ. ಸೊ ₹500 ಕೊಟ್ಟು ಮೇಲ್ಗಡೆ ಬಂದು ಪಾರ್ಕ್ ಮಾಡೋದು. ಇಷ್ಟು ಜಾಗದಲ್ಲಿ ಪಾರ್ಕ್ ಮಾಡ್ಬೋದು ₹500 ಕೊಟ್ಟು ಬಂದರೆ ಮೇಲಕ್ಕೆ. ಇಲ್ಲಾಂದರೆ ಈ ಥರ ಬಸ್ ಸರ್ವಿಸ್ ತೊಗೊಂಡು ಸೊ ಕೆಳಗಡೆ ಪಾರ್ಕ್ ಮಾಡಿಬಿಟ್ಟು ಸೊ ಬಸ್ಸಲ್ಲಿ ಕೆಳಗಡೆ ಹೋಗಿ ವೆಹಿಕಲ್ ಎತ್ಕೊಂಡು ಹೋಗೋದು ನನ್ನ ಉತ್ತಮ ಅನಿಸುತ್ತೆ. ಸೊ ನಿಮಗೇನು ಅನಿಸಿಕೆ ಇದೆಯೋ ನೀವು ಅದನ್ನು ಯೂಸ್ ಮಾಡಿಕೊಳ್ಳ್ರಿ. ಸ್ನೇಹಿತರೆ, ಈ ಲಕ್ಷ್ಮೀನರಸಿಂಹ ದೇವಸ್ಥಾನನ ತಿರುಮಲ ತಿರುಪತಿ ದೇವಸ್ಥಾನ ಇದೆಯಲ್ಲ, ಸೊ ಆ ರೇಂಜಿಗೆ ಮಾಡಬೇಕು ಅಂತ ಇವರು ಹೋಗ್ತಾ ಇದ್ದಾರಂತೆ. ಸೊ ಅಂತ ಇಲ್ಲಿರೋ ಲೋಕಲ್ ಜನಗಳು ಇಲ್ಲಿರೋರು ಮಾಹಿತಿ ಕೊಡ್ತಾ ಇದ್ದಾರೆ. ಮತ್ತು ತಿರುಪತಿ ಥರ ಮಾಡಬೇಕಂತೆ ಮುಂದಿನ ದಿನಗಳಲ್ಲಿ. ತಿರುಪತಿ ತಿರುಮಲ ದೇವಸ್ಥಾನ ಇದೆಯಲ್ಲ, ಆ ಥರ ಈ ನಮ್ಮ ಲಕ್ಷ್ಮೀನರಸಿಂಹ ದೇವಸ್ಥಾನನ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ. ಮಾಡಲಿ. ಸೊ ನಮಗೂ ಒಂದು ಖುಷಿ, ನಮ್ಮ ಲಕ್ಷ್ಮೀನರಸಿಂಹ ದೇವಸ್ಥಾನ ತಿರುಪತಿ ತಿರುಮಲ ಥರನೇ ಒಂದು ಒಳ್ಳೆಯ ಹೆಸರಿಗೆ ಹೋಗುತ್ತೆ ಅಂದರೆ ನಮಗೂ ಖುಷಿ. ಮಾಡಲಿ.
ಸ್ನೇಹಿತರೆ. ಸೊ ಯಾವುದೇ ಕಾರಣಕ್ಕೂ ಒಳಗಡೆ ಫೋನು ಕ್ಯಾಮ್ರಾ ಏನೂ ಅಲೋ ಇಲ್ಲ. ಸೊ ದೇವಸ್ಥಾನ ಹತ್ರ ಬಂದರೆ ದೇವಸ್ಥಾನ ಹತ್ರನೇ ಲಾಕರ್ ಇದೆ, ಲಾಕರಲ್ಲಿ ಎಲ್ಲ ಇಟ್ಬಿಟ್ಟು ದೇವ್ರ ದರ್ಶನಕ್ಕೆ ಹೋಗಬೇಕು. ಸೊ ಯಾವುದೋ ಬೇಜಾರು ಮಾಡ್ಕೊಂಬಿಡ್ರಿ, ವಿಡಿಯೋ ಮಾಡಿ ಒಳಗಡೆ ತೋರ್ಸೋಕ್ಕಾಗಲ್ಲ. ಸೊ ಔಟ್ಸೈಡ್ ಕಂಪ್ಲೀಟ್ ಯಾವ ಥರ ಇದೆ ಅಂತ ಎಲ್ಲ ಕಂಪ್ಲೀಟ್ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಅದೇ ನೀವು ವಿಸಿಟ್ ಮಾಡೋದು ಮಾತ್ರ ಮಿಸ್ ಮಾಡಿಬಿಡ್ರಿ, ಬಂದು ವಿಸಿಟ್ ಮಾಡಿ ಸ್ನೇಹಿತರೆ. ದೇವಸ್ಥಾನ ಕೈ ಮುಕ್ಕೊಳ್ರಿ. ಸೊ ಕಂಪ್ಲೀಟು ಒಳಗಡೆ ವಿಡಿಯೋ ಬ್ಯಾನ್ ಇದೆ, ಹಾಗಾಗಿ ಔಟ್ಸೈಡ್ ಮಾತ್ರ ಮಾಡ್ತಾಯಿದ್ದೀನಿ. ಸೇಮ್ ನಮ್ಮ ತಿರುಮಲ ತಿರುಪತಿ ಇದಾರಲ್ವಾ, ಸೊ ಅದೇ ಥರ ಜನ, ಅದೇ ಥರ ಲೈನು, ಅದೇ ಥರ ಸಿಸ್ಟಮ್ ಒಳಗಡೆ ಫುಲ್ಲು ಕಂಪ್ಲೀಟು ಸೇಮ್ ಸಿಸ್ಟಮೇ, ಏನು ಚೇಂಜಸ್ ಏನಿಲ್ಲ. ಅದೇ ಥರ ಮಾಡೋಣ ಅಂತ ಇವ್ರೂ ಹೋಗ್ತಾಯಿದ್ದಾರೆ. ಸೊ ಅದೇ ಥರನೇ ಇದೆ ಒಳಗಡೆ ಎಲ್ಲ ಕಂಪ್ಲೀಟು. ಬಟ್ ಒಳಗಡೆ ದೇವ್ರ ದರ್ಶನ ಇದೆಯಲ್ಲ, ಒಳಗಡೆ ದೇವಸ್ಥಾನ ಒಳಗಡೆ ಹೋಗಿದ ತಕ್ಷಣ ಏನೋ ಸ್ವರ್ಗಕ್ಕೆ ಹೋದಂಗೆ ಆಗುತ್ತೆ, ಅಷ್ಟು ಚೆನ್ನಾಗಿದೆ ದೇವಸ್ಥಾನದ ಒಳಗಡೆ. ಸೊ ಖಂಡಿತ ನೀವು ಯಾರನ್ನ ಹೈದ್ರಾಬಾದಿಗೆ ಬಂದರೆ ದಯವಿಟ್ಟು ಮಿಸ್ ಮಾಡ್ಕೊಂಬಿಡ್ರಿ, ಬಂದು ಲಕ್ಷ್ಮೀ ನರಸಿಂಹಸ್ವಾಮಿನ ದರ್ಶನ ಮಾಡಿಕೊಡ್ರಿ. ಸ್ವಯಂ ಲಕ್ಷ್ಮೀ ನರಸಿಂಹ ಸ್ವಾಮಿ ಇಬ್ಬರು ಬಂದು ಸ್ವತಃ ಇಲ್ಲಿ ಬಂದು ನಿಂತಿರೋದಂತೆ ಈ ದೇವಸ್ಥಾನದಲ್ಲಿ. ಸೊ ಇಲ್ಲಿನ ಈ ಒಂದು ಬೆಟ್ಟ, ಆ ಬೆಟ್ಟದಲ್ಲಿ ಬಂದು ಇವ್ರು ನೆಲೆಸಿರೋದು. ಲಕ್ಷ್ಮೀ ನರಸಿಂಹಸ್ವಾಮಿ ನೆಲೆಸಿ ಅಲ್ಲೇ ಉದ್ಭವ ಆಗಿರೋದು ದೇವ್ರು ಎರಡು ಹಂಗೆ ಸೇಮ್ ಹೆಂಗೆ ಯಾವ ಥರ ಕಾಣುತ್ತೆ ದೇವರು ಅಂದರೆ, ಇಬ್ಬರು ಜೊತೇಲಿ ಬಂದು ಇವಾಗ ಲಕ್ಷ್ಮೀ ನರಸಿಂಹಸ್ವಾಮಿ ನೋಡಿದ್ರೆ ಲಕ್ಷ್ಮಿ ಬಂದು ನರಸಿಂಹಸ್ವಾಮಿ ತೊಡೆ ಮೇಲೆ ಕೂತಿರುತ್ತೆ. ಇಲ್ಲ ಆ ಥರ ಅಲ್ಲ, ಇಬ್ಬರು ಪಕ್ಕದಲ್ಲಿ ನಿಂತಿರೋದು, ಬಂದು ಹಿಂಗೆ ನಿಂತ್ಕೊಂಡಿರೋದು. ಸ್ವಯಂ ಅವರೇ ಇಲ್ಲಿ ಪ್ರತಿಷ್ಠಾಪನೆ ಆಗಿದ್ದಾರಂತೆ ದೇವರು. ಇಲ್ಲಿನ ಅರ್ಚಕರು ಎಲ್ಲವರು ಹಾಗೆ ಹೇಳ್ತಿದ್ದಾರೆ. ಅದೇನೇ ಹೇಳಲಿ, ಬಟ್ ಇಲ್ಲಿ ಬಂದರೆ ಏನೋ ಒಂದು ದೇವಸ್ಥಾನ ದೇವ್ರ ಲೋಕಕ್ಕೆ ಬಂದಂಗೆ ಇರುತ್ತೆ. ಸೊ ಅಷ್ಟು ಸುಂದರವಾಗಿದೆ ಒಳಗಡೆ ಎಲ್ಲ ಫುಲ್ಲು. ಸೊ ನಾನು ಹೇಳೋಕ್ಕೆ ಪದಗಳೇ ಸಾಲದು. ಸೊ ನೀವು ಬಂದು ನೋಡಿದ್ರೆ ಗೊತ್ತಾಗುತ್ತೆ. ಬಂದು ಈ ಕಡೆ ಹೈದ್ರಾಬಾದಿಗೆ ಬಂದರೆ ಒಂದ್ಸಲಿ ವಿಸಿಟ್ ಮಾಡಿರಿ. ಸೊ ಇದೇ ಥರ ನನ್ನ ಒಂದು ಅದ್ಭುತವಾದ ವೀಡಿಯೋ ಮತ್ತೆ ನಿಮ್ಮ ಜೊತೆ. ಅಲ್ಲಿವರೆಗೂ ಜೈ ಕರ್ನಾಟಕ.